ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ವಿದ್ಯಾ ಮತ್ತು ಭದ್ರಾ ಅವರು ಕೋರ್ಟಿಗೆ ಬಂದಿರ್ತಾರೆ. ಜಡ್ಜು ಅವರು ಭದ್ರಾ ಅವ್ರನ್ನ ವಿಚ್ಛೇದನ ನಿಮಗೆ ಯಾಕೆ ಬೇಕು ಅಂತ ಕೇಳ್ತಾರೆ. ಭದ್ರಾ ಅವರು ಇವಳು ನನಗೆ ಮೋಸ ಮಾಡಿದ್ದಾರೆ ಮಹಾಸ್ವಾಮಿ ಅಂತ ಹೇಳ್ತಾರೆ. ಏನು ಮೋಸ ಮಾಡಿದ್ದಾರೆ ಅಂತ ಜಡ್ಜ್ ಕೇಳಿದಾಗ ಇವಳು ಬಸ್ರಿ ಅಂತ ನಮ್ಮನ್ನು 6 ತಿಂಗಳು ನಮ್ಮನ್ನು ಆಟ ಆಡಿಸಿದಾಳೆ ಮಹಾಸ್ವಾಮಿ ಅಂತ ಹೇಳ್ತಾರೆ. ನೀವು ಬಸ್ರಿ ಅಂತ ಯಾಮಾರಿಸಿದ್ದು ದಿಟಿವೆ ಅಂತ ಜಡ್ಜಿ ಅವ್ರು ಕೇಳ್ತಾರೆ. ವಿದ್ಯಾ ಅವರು ಹೌದು ಮಹಾಸ್ವಾಮಿ, ದಿಟಿವೆ, ನಾನು ಆ ಥರ ಮಾಡಿದ್ದು ತಪ್ಪಿಯೇ, ಆದರೆ ಏನು ಮಾಡೋದು, ನಾನು ಪರಿಸ್ಥಿತಿಗೆ ಹಂಗೆ ತಲೆಬಾಗಿ ನಾನು ಹಂಗೆ ಮಾಡಬೇಕಾಯ್ತು ಸ್ವಾಮಿ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಜಡ್ಜ್ಗಳು ಪರಿಸ್ಥಿತಿ ಎಂಥದ್ದೇ ಇರಲಿ ಕಣಮ್ಮ, ಈ ಥರ ಮಾಡಿದ್ದಿಲ್ಲ ತಪ್ಪು ಅಲ್ವಾ ಅಂತ ಹೇಳ್ತಾರೆ. ಇದು ತಪ್ಪಲ್ಲ ಮಹಾಸ್ವಾಮಿ, ಭಾರಿ ಅಪರಾಧವೇ ನಾನು ಮಾಡಿರೋದು ಅಂತ ವಿದ್ಯಾ ಅವರು ಒಪ್ಕೊತಾರೆ. ಆದರೆ ಒಂದು ಕಾರಣ ಐತೆ ಮಹಾಸ್ವಾಮಿ ನಾನು ಈ ತಪ್ಪನ್ನು ಮಾಡೋದಕ್ಕೆ ಅಂತ ಹೇಳ್ತಾರೆ. ಏನು ಆ ಕಾರಣ ಹೇಳಮ್ಮ ಅಂತ ಹೇಳಿದಾಗ, ನಾನು 2 ಸಾರಿ ಸತ್ಯನ ಹೇಳಬೇಕು ಅಂತ ಅಂದಾಗಲೆಲ್ಲ ಇವರು ನಮ್ಮವ್ವನೇ ಹುಟ್ಟುಬತ್ತಾಳೆ ಅಂತ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಕನ್ಸು ಕಟ್ಕೊತಾ ಇದ್ರು. ಇದನ್ನೆಲ್ಲ ಮೀರಿ ನಾನು ಹೇಗೆ ಹೇಳಿ ಸ್ವಾಮಿ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ನೀವು ಬಸ್ರಿ ಆಗಿಲ್ಲ ಅಂತ ಯಾವತ್ತಾದರೂ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅಂತ ಗೊತ್ತಿದ್ದು ನೀನು ಈ ತಪ್ಪು ಮಾಡಿರೋದು ಸರಿಯೇ ಅಂತ ಕೇಳ್ತಾರೆ. ಹೌದು ಸ್ವಾಮಿ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ. ಈಗ ನಾನು ನಿಜವಾಗ್ಲೂ ಬಸ್ರಿ ಆಗಿವ್ನಿ, ನನ್ನ ಮಗುವೆ ಅಪ್ಪ ಬೇಕಲ್ವಾ, ಅದಕ್ಕೆ ನಾನು ಇವ್ರ ಕೂಟನೇ ನಾನು ಬಾಳ್ಬೇಕು ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಜಡ್ಜ್ಗಳು ಭದ್ರಾ ಅವ್ರನ್ನ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಭದ್ರಾ ಅವರು ಇಲ್ಲ ಸ್ವಾಮಿ, ಏನೇ ಆದ್ರೂ ನಾನು ಇವಳು ಕೂಟ ಸಂಸಾರ ಮಾಡೋಕ್ಕಿಲ್ಲ ಅಂತ ಹೇಳ್ತಾರೆ. ವಿದ್ಯನ್ನ ಜಡ್ಜ್ಗಳು ನಿಮ್ಮಿಬ್ರು ಮಧ್ಯೆ ಬಿಟ್ಟು ಈ ವಿಚಾರ ಬಿಟ್ಟು ಇನ್ನು ಬೇರೆ ಏನಾರ ಭಿನ್ನಾಭಿಪ್ರಾಯ ಇದೆಯೇ ಅಂತ ಕೇಳ್ತಾರೆ. ಮನೇಲಿ ಏನಾರ ಸಮಸ್ಯೆನಾ ಅಂತ ಕೇಳ್ತಾರೆ. ವಿದ್ಯಾ ಅವರು ಇಲ್ಲ ಸ್ವಾಮಿ, ಇವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು, ಹಾಗೆ ಇವ್ರ ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಸ್ವಾಮಿ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಜಡ್ಜ್ಗಳು ನಿಮ್ಮಿಬ್ರು ಮೇಲೂ ಯಾವ್ದು ಸಮಸ್ಯೆನೂ ಇಲ್ಲ ಅಂತಂದ್ಮೇಲೆ ಸಣ್ಣ ವಿಚಾರಕ್ಕೆ ಥರ ತೀರ್ಮಾನ ತಗೊಳ್ಳೋದು ತಪ್ಪಲ್ವಾ ಅಂತ ಹೇಳ್ತಾರೆ. ಅಲ್ಲಿ ಭದ್ರಾ ಅವ್ರ ಮನೆಗೆ ಜೋರಾಗಿ ಒಂದು ಕಾರ್ ಬರುತ್ತೆ. ಆ ಕಾರಿಂದ ಕಣ್ಮಣಿ ಅವರು ಬಿರುಗಾಳಿ ಥರ ಬರ್ತಾ ಇರ್ತಾರೆ. ಸಾವಿತ್ರಿ ಅವರು ಯಾರಿದು ಬರ್ತಾ ಇರೋದು ಅಂತ ಹೇಳಿದಾಗ ಚಿತ್ರಾ ಅವರು ಇನ್ಯಾರು ಈ ಥರ ಜೋರಾಗಿ ಬರೋದ್ಯಾರು, ಕಣ್ಮಣಿನೇ ತಾನೇ, ಕಣ್ಮಣಿನೇ ಬಂದಿರೋದು ಅಂತ ಹೇಳ್ತಾರೆ. ಮೌನ ಅವರು ಹೋಗಿ ಕಣ್ಮಣಿ ಇವಾಗ ಬಂದ್ಯವ ಅಂತ ಕೇಳ್ತಾರೆ. ಯಾರುವೆ ನನ್ನ ಕೂಟ ಮಾತಾಡಬೇಡಿ ಅಂತ ಕಣ್ಮಣಿ ಅವರು ಹೇಳಿದಾಗ ಮೌನ ಅವರು ಯಾಕೂಸೆ ಏನಾಯಿತು ಅಂತ ಕೇಳ್ತಾರೆ. ಅಣ್ಣಯ್ಯನಿಗೆ ನನ್ನ ಕರ್ಕೊಂಡು ಬರಬೇಕು ಅಂತ ಗೊತ್ತಾಗಕ್ಕಿಲ್ವೇ, ಅಪ್ಪಯ್ಯ ಚಿಕ್ಕಪ್ಪಯ್ಯ ಎಲ್ಲ ಎಲ್ಲೋಗವ್ರೆ ಅಂತ ಕೇಳ್ತಾರೆ. ಮೌನ ಅವರು ಅಣ್ಣಯ್ಯ ಅರ್ಜೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗವ್ರೆ, ಇನ್ನು ನಿಮ್ಮ ಅಪ್ಪಯ್ಯನ ಬಗ್ಗೆ ಗೊತ್ತು ಅಲ್ವವ ನಿಂಗೆ, ಮಿನಿಸ್ಟರ್ ಆದ್ಮೇಲೆ ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗಕ್ಕಿಲ್ಲ, ಅಷ್ಟಕ್ಕೆಲ್ಲ ತಪ್ಪು ತಿಳ್ಕೊಂಡರೆ ಬಾ ಅಂತ ಹೇಳ್ತಾರೆ. ಸಾವಿತ್ರಿ ಅವ್ರನ್ನ ಹೋಗಿ ಆರತಿ ತಟ್ಟೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಕಣ್ಮಣಿ ಅವರು ನನಗೆ ಆರತಿನೂ ಬೇಡ ಏನೂ ಬೇಡ ಅಂತ ಕೂಗಾಡ್ತಾ ಇರ್ತಾರೆ. ಅಮ್ಮಮ್ಮ ಅವರು ಯಾಕೆ ಹಿಂಗೆ ಆಡ್ತಾಳೆ ಇವಳು ಅಂತ ಕೇಳ್ತಾರೆ. ಅದಕ್ಕೆ ಮೌನ ಅವರು ಅಯ್ಯೋ ಅವ್ರ ಅಪ್ಪಯ್ಯ ಅವ್ರ ಅಣ್ಣಯ್ಯ ಬರಗಂಟ ಹಿಂಗೆ ಆಡ್ಲಿ ತಕಾಳಿ ಅತ್ತೆವ, ಅವರಿಬ್ರು ಬಂದ್ಮೇಕೆ ಅವಳೇ ಸರಿ ಹೋಯ್ತಾಳೆ ಅಂತ ಹೇಳಿ ಮನೆ ಒಳಗೆ ಹೋಯ್ತಾರೆ. ಕೋರ್ಟಲ್ಲಿ ಜಡ್ಜ್ ಅವರು ನೀವು ಕೋಪದಲ್ಲಿ ತಗೊಂಡ್ರ ನಿರ್ಧಾರ ಇದು, 6 ತಿಂಗಳು ನೀವು ಜೊತೆಲೇ ಇರಿ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.